ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ತೀವ್ರಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಇಸ್ರೇಲ್, ಅಮೆರಿಕ, ಇರಾನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧದ ತೀವ್ರತೆ. ಇರಾನ್ ಇಸ್ರೇಲ್ನಲ್ಲಿ ಜೀವಗಳ ಮಾರಣ ಹೋಮವಾಗ್ತಾ ಇದೆ. ಯುದ್ಧ ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ. ಇರಾನ್ ಇಸ್ರೇಲ್ ಮಾರಣ ಹೋಮಕ್ಕೆ ಕಾರಣ ಹಾಕ್ತಾ ಇದೆ. ಜೀವಿಗಳ ಮಾರಣ ಹೋಮಕ್ಕೆ ಇರಾನ್ನಿಂದ ಅಮೆರಿಕ ಮೇಲೆ ಪ್ರತೀಕಾರದ ರೋಷಾಗ್ನಿ. ಅಮೆರಿಕದ 3 ಯೋಧರನ್ನ ಇರಾನ್ ಈಗಾಗಲೇ ಕೊಂದಿದೆ. ಈ ಕಡೆ ಇಸ್ರೇಲ್ ಮೇಲೆ ಅಮೆರಿಕ ಇಸ್ರೇಲ್ ಪ್ರತಿದಾಳಿ ನಡೆಸ್ತಾ ಇದೆ. ಅಮೆರಿಕ ದಾಳಿಗೆ ಇರಾನ್ನ 3 ಗುಪ್ತಚರ ಅಧಿಕಾರಿಗಳು ಕೂಡ ಹತ್ಯೆಯಾಗಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ನ ಪ್ರಮುಖ ಕಚೇರಿಗಳ ಮೇಲೆ ಕೂಡ ದಾಳಿ ನಡೆದಿದೆ. ಗುಪ್ತಚರ ಅಧಿಕಾರಿಗಳ ಸಾವಿನ ಬಗ್ಗೆ ಇಸ್ರೇಲ್ ಅಧಿಕೃತ ಮಾಹಿತಿಯನ್ನು ಕೂಡ ನೀಡಿದೆ. ಇನ್ನು ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ನಲ್ಲಿ ಒಟ್ಟು 550 ಜನ ಸಾವನ್ನಪ್ಪಿದ್ದಾರೆ. ಯುದ್ಧದ ತೀವ್ರತೆ ಅತಿರೇಕಕ್ಕೆ ಹೋಗ್ತಾ ಇದೆ. ಎಲ್ಲೂ ಕೂಡ ಯುದ್ಧ ಇನ್ನೇನು ನಿಲ್ಲುತ್ತೆ ಅನ್ನುವಂತ ಸೂಚನೆಗಳಂತೂ ಕಾಣ್ತಾನೆ ಇಲ್ಲ. ಅಮೆರಿಕ ಇಸ್ರೇಲ್ಗೆ ಒಂದು ರೀತಿಯಾಗಿ ಬಲವನ್ನ ನೀಡ್ತಾ ಇರುವಂತದ್ದು. ಆದ್ರೂ ಕೂಡ ಇರಾನ್ ಸುಮ್ಮನಾಗ್ತಿಲ್ಲ. ಎರಡಕ್ಕೂ ಅಂದ್ರೆ ಅಮೆರಿಕ ಇಸ್ರೇಲ್ ಇಬ್ಬರಿಗೂ ಕೂಡ ಪ್ರತ್ಯುತ್ತರವನ್ನ ಪ್ರತಿದಾಳಿಯ ಮೂಲಕ ಇರಾನ್ ನೀಡ್ತಾ ಇರುವಂತದ್ದು. ಆದ್ರೆ ಅಮೆರಿಕ ಮಾತ್ರ ಇರಾನ್ ರಾಜಧಾನಿ ಟೆಹರಾನ್ನ ಪ್ರಮುಖ ಕಚೇರಿಗಳ ಮೇಲೆ ಈಗಾಗಲೇ ದಾಳಿಯನ್ನ ನಡೆಸಿದೆ. ಗುಪ್ತಚರ ಅಧಿಕಾರಿಗಳ ಸಾವಿನ ಬಗ್ಗೆ ಕೂಡ ಮಾಹಿತಿ ಇಸ್ರೇಲ್ ನೀಡಿರುವಂತದ್ದು. ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ನಲ್ಲಿ ಒಟ್ಟು 550 ಜನ ಸಾವನ್ನಪ್ಪಿದ್ದಾರೆ. ರಣಭೀಕರ ಯುದ್ಧಕ್ಕೆ ಇಡೀ ವಿಶ್ವವೇ ಸಾಕ್ಷಿಯಾಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಅಮೆರಿಕ ಜೊತೆ ಸಂಬಂಧವನ್ನ ಹೊಂದಿರುವಂತ ರಾಷ್ಟ್ರಗಳು ಜೊತೆಗೆ ಇಸ್ರೇಲ್ ಜೊತೆ ಸಂಬಂಧವನ್ನ ಹೊಂದಿರುವಂತ ರಾಷ್ಟ್ರಗಳಿಗೂ ಕೂಡ ಇದರ ತೀವ್ರತೆ ತಟ್ಟುತ್ತೆ. ಇರಾನ್ ಮೂಲಕ ಇರಾನ್ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಅಮೆರಿಕ ಸೇನಾ ನೆಲೆಗಳು ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಅಮೆರಿಕ ಸೇನೆ ಸ್ಟ್ರಾಂಗ್ ಆಗಿದೆ ಅದನ್ನ ಗುರಿಯಾಗಿಸ್ಕೊಂಡು ದಾಳಿಯನ್ನ ಇರಾನ್ ನಡೆಸ್ತಾ ಇರುವಂತದ್ದು. ಮುಗಿಸಬೇಕು, ಸೇನಾ ನೆಲೆಗಳನ್ನ ಮುಗಿಸಬೇಕು ಅಂತ. ಯಾಕಂದ್ರೆ ಅಮೆರಿಕ ಖಮೇನಿಯನ್ನ ಹತ್ಯೆಗೊಳಿಸೋದಕ್ಕೆ ಈ ಒಂದು ಕಾರ್ಯಾಚರಣೆಯನ್ನ, ಯುದ್ಧದ ಕಾರ್ಯಾಚರಣೆಯನ್ನ ಇಸ್ರೇಲ್ ಜೊತೆಗೂಡಿ ಆರಂಭ ಮಾಡಿ ಅಷ್ಟಕ್ಕೆ ಇದು ಅಂತ್ಯ ಆಗ್ಲಿಲ್ಲ. ಖಮೇನಿ ಅವರ ಗುರಿಯಾಗಿದ್ದ ಆ ಅಂತ್ಯ ಆಯ್ತು. ಆದ್ರೆ ಇರಾನ್ಗೆ ಒಂದು ರೀತಿಯಾಗಿ ಬೆಂಕಿ ಹಚ್ಚಿದಾಗ ಆಯ್ತು. ನಮ್ಮ ನಾಯಕನನ್ನೇ ಕೊಂದಿರುವಂತ ಅಮೆರಿಕ ಇಸ್ರೇಲ್ಗೆ ನಾವು ಪ್ರತ್ಯುತ್ತರವನ್ನ ನೀಡೇ ತೀರ್ತೀವಿ. ಅವರಷ್ಟೇ ಅಲ್ಲ, ಖಮೇನಿ ಜೊತೆಗೆ ಸಾಕಷ್ಟು ಸೇನಾ ನಾಯಕರುಗಳು ಅಧಿಕಾರಿಗಳು ಕೂಡ ಸಾವನ್ನಪ್ಪಿರುವಂತದ್ದು. ಆ ಒಂದು ಮೀಟಿಂಗ್ ಏನ್ ನಡೀತಾ ಇತ್ತು, ಖಮೇನಿ ನಡೆಸ್ತಾ ಇದ್ದಂತಹ ಮೀಟಿಂಗ್, ಅಲ್ಲಿ ಮಾಹಿತಿ ಹೋಗುತ್ತೆ ಅಮೆರಿಕ ಜೊತೆಗೆ ಇಸ್ರೇಲ್ಗೆ ಯಾವ ಸ್ಥಳದಲ್ಲಿ ಮೀಟಿಂಗ್ ನಡೀತಾ ಇದೆ, ಎಲ್ಲಿ ಅವಿತು ಕೂತಿದ್ದಾನೆ ಖಮೇನಿ ಅಂತ. ಅಲ್ಲೇ ಸೇನಾ ನೆಲೆಗಳು, ಈಗ ನಿನ್ನೆ ನಮ್ಮ ಪ್ರಧಾನಿ ಮೋದಿ ಹೇಗೆ ಕೂತು ಮೀಟಿಂಗ್ ನಡೆಸಿದ್ರು ಅದೇ ರೀತಿಯಾಗಿ ಮೀಟಿಂಗ್ ನಡೀತಾ ಇರುತ್ತೆ ಕಚೇರಿಯಲ್ಲಿ. ಆ ಕಚೇರಿಯನ್ನ ಗುರಿಯಾಗಿಸ್ಕೊಂಡು ಇಸ್ರೇಲ್ ಅಮೆರಿಕ ದಾಳಿಯನ್ನ ಮಾಡೇ ಬಿಡ್ತು. ಖಮೇನಿಯ ಅಂತ್ಯ ಆಯ್ತು, ಅದನ್ನ ಇರಾನ್ ಕೂಡ ಸ್ಪಷ್ಟಪಡಿಸಿದೆ. ಅಲ್ಲಿ ಇರಾನ್ಗೆ ಈ ಒಂದು ಯುದ್ಧವನ್ನ ಹಾಗಿದ್ರೆ ನಾವು ಮತ್ತೊಂದು ಹಂತಕ್ಕೆ ತಗೊಂಡು ಹೋಗ್ತೀವಿ. ನಮ್ಮ ನಾಯಕ ಜೊತೆಗೆ ಸಾಕಷ್ಟು ನಾಯಕರುಗಳ ಯುದ್ಧಕ್ಕೆ ಕಾರಣೀಭೂತರಾಗ್ತಾ ಇದ್ದಂತಹ, ಸಹಾಯಕ್ಕೆ ಮುಂಬರ್ತಾ ಇದ್ದಂತಹ ನಾಯಕರನ್ನ ಅಂತ್ಯಗೊಳಿಸಿದ್ದೀರಾ, ನಿಮ್ಮನ್ನ ನಾವು ಮುಗಿಸ್ತೇ ಬಿಡೋಲ್ಲ ಅಂತ ಈಗ ಇರಾನ್ ಮುಂದಾಗ್ತಾ ಇದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಈಗಾಗಲೇ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ನಮ್ಮ ಭಾರತೀಯರು ಕೂಡ ಯುದ್ಧ ನಡೀತಾ ಇರುವಂತ ಅಕ್ಕಪಕ್ಕದ ಪ್ರದೇಶಗಳಲ್ಲಿದ್ದಾರೆ. ನಮ್ಮ ಕರ್ನಾಟಕದ ಜನತೆ ಕೂಡ ಇದ್ದಾರೆ. ಇನ್ನು ನಮ್ಮ ಸರ್ಕಾರ ಕೂಡ ಅವರನ್ನ ಸೇಫ್ ಆಗಿ ಹೇಗೆ ನಮ್ಮ ತಾಯ್ನಾಡಿಗೆ ಕರೆಸ್ಕೋಬೇಕು ಅಂತ ತಲೆ ಕೆಡಿಸ್ಕೊಂಡಿದೆ. ಅದೆಲ್ಲ ಒಂದು ಕಡೆ ಆದ್ರೆ, ಈ ಇರಾನ್ ಜೊತೆಗೆ ಸಂಬಂಧವನ್ನ ಆರ್ಥಿಕವಾಗಿ ಆಗಿರ್ಬೋದು, ಆಮದು ರಫ್ತಿನ ಸಂಬಂಧವನ್ನ ಹೊಂದಿರುವಂತ ಇಡೀ ವಿಶ್ವದ ರಾಷ್ಟ್ರಗಳು ಈಗ ತತ್ತರಿಸಿ ಹೋಗ್ತವೆ. ಯಾಕಂದ್ರೆ ಬೆಲೆ ಏರಿಕೆ ಆಗುತ್ತೆ.